ಸಂವಿಧಾನ ಜಯಂತಿಗೆ ತಾವೆಲ್ಲ ತುಂಬ ಈ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಜೊತೆ ಕೈ ಜೋಡಿಸಿ ಇವತ್ತು ಸರಳವಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಂಡಿದ್ದ ನಮಗೂ ಮತ್ತು ಇಲ್ಲಿ ಬಂದಿರುವಂತಹ ಸಂಘದ ಇತರೆ ಸಂಸ್ಥೆ ರೈತ ಸಂಘ ಮತ್ತು ರೈತ ಸಂಘ ಪದಾಧಿಕಾರಿಗಳು ಅಧ್ಯಕ್ಷರು ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮ ವರ್ಗಕ್ಕೆ ನಾವು ಮಾಡೋ ಅಪಚಾರ, ಅವರ ಸಾಹಿತ್ಯಕ್ಕೆ ಮಾಡೋ ಅಪಚಾರ, ಸುಳಾದಿಗಳು, ಕೀರ್ತನೆಗಳು, ಅವರು ಬರೆದಿರೋ ಸಾಹಿತ್ಯ ಲಹರಿ ಅದನ್ನು ಓದಿ ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಅವ್ರಿಗೇನಾದರೂ ಕೊಡುಗೆ ಕೊಟ್ಟಂಗಾಗುತ್ತೆ. ಬಹಳ ನೋವಿನ ಪ್ರಶ್ನೆ ಏನಂದ್ರೆ, ಕನಕದಾಸರನ್ನ ಒಂದು ವರ್ಗಕ್ಕೆ, ಕುವೆಂಪುನ ಒಂದು ವರ್ಗಕ್ಕೆ, ಬಸವಣ್ಣನ ಒಂದು ವರ್ಗಕ್ಕೆ ಸೀಮಿತ ಮಾಡಿ ಈಗ ಇತ್ತೀಚೆಗೆ ಒಂದು ಹೊಸ ಚರ್ಚೆ ನಡೀತಾ ಇದೆ. ಯೂನಿವರ್ಸಿಟಿಗಳಿಗೆ, ವಿಶ್ವವಿದ್ಯಾಲಯಗಳಿಗೆ ನಾವು ದೊಡ್ಡ ದೊಡ್ಡವರ ಹೆಸರನ್ನ ಇಡಬೇಕು. ಅಂಬೇಡ್ಕರ್ ಹೆಸರನ್ನು ಒಂದು ವಿಶ್ವವಿದ್ಯಾಲಯಕ್ಕೆ, ಕನಕದ ವ್ಯಕ್ತಿಗಳ ಹೆಸರಲ್ಲಿ ಪೀಠಗಳು ಸ್ಥಾಪನೆ ಆಗಬೇಕು, ಅವರ ಸಾಹಿತ್ಯದ ಬಗ್ಗೆ ಚರ್ಚೆಗಳು ನಡೀಬೇಕು, ಸಮಾಜಮುಖಿಯಾಗಿ ಆ ಸಾಹಿತ್ಯದಲ್ಲಿರುವ ಅಂಶಗಳು ಸಮಾಜಕ್ಕೆ ಬರಬೇಕು. ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ದಾಸರನ್ನ ಫೋಟೋಕ್ಕೆ, ಅವರ ಸಾಹಿತ್ಯವನ್ನ ಪುಸ್ತಕಕ್ಕೆ, ಅವ್ರು ಹೇಳಿದ್ದನ್ನ ಆಚರಣೆಗೆ ಸಮಾಜ ತರಲಿಲ್ಲ ಅಂದ್ರೆ ಅಂತಿಮವಾಗಿ ನಾವು ಬರೀ ಆಚರಣೆಗಷ್ಟೇ ಸೀಮಿತ ಆಗ್ತೀವಿ. ಅವರು ಹೇಳಿದ ಯಾವ ಅಂಶವೂ ಕೂಡ ಸಮಾಜದ ಒಳಗಡೆ ಅಳವಡಿಕೆಗೆ ಬರೋಲ್ಲ. ಯಾವ ಅಂಶವು ಸಮಾಜದ ಯಾವ ಸಮಾಜ ನಿರಂತರ ಚಲನಶೀಲತೆಗೆ ಒಳಗಾಗದೆ ಬರೀ ಇದ್ದತ್ರನೇ ಇದ್ದು ಆಲೋಚನೆಗಳ ಲಹರಿಯನ್ನು ಬದಲಾಯಿಸದೇ ಇದ್ರೆ ಆ ಸಮಾಜ ಮುಂದುವರಿಯಕ್ಕೆ ಸಾಧ್ಯವೂ ಇಲ್ಲ, ಮೇಲಕ್ಕೆ ಹೋಗಕ್ಕೆ ಯಾವುದೇ ಅವಕಾಶನೂ ಇಲ್ಲ. ಅದಕ್ಕೆ ಇತಿಹಾಸವನ್ನು ಅರಿಯದವರು ಇತಿಹಾಸ ಸೃಷ್ಟಿ ಮಾಡಲಾರು. ಭಕ್ತ ಕನಕದಾಸರು ಇತಿಹಾಸದಲ್ಲೇ ಕಂಡಂತ, ನಿಮಗೆ ಗೊತ್ತಿರಲಿ, ಯಾವ ದಾಸರ ಸಾಹಿತ್ಯದಲ್ಲೂ ಕೂಡ ಸಾಮಾಜಿಕ ವಿಡಂಬನೆ, ಸಾಮಾಜಿಕ ಲೋಪದೋಷಗಳನ್ನ ಎತ್ತಿ ಹಿಡಿದ ಸಾಹಿತ್ಯ ಕನಕದಾಸರ ಸಾಹಿತ್ಯ ಮಾತ್ರ. ಕನಕಪೀಠದಲ್ಲಿ ನೀವು ಕಾಗಿನೆಲೆ ಕನಕಪೀಠದಲ್ಲಿ ಹೋದ್ರೆ ಅವರ ಇದನ್ನೆಲ್ಲ ಸಂಗ್ರಹಿಸಿ ಇಟ್ಟಿದ್ದಾರೆ. ಅಲ್ಲಿ ನಾವು ನೋಡಿದ್ರೆ ಒಂದು ಮಿನಿಮಮ್ 25 ವರ್ಷ ಓದುವಷ್ಟು ಸಾಹಿತ್ಯ ಇದೆ ಅವರ ಹೆಸರಲ್ಲಿ. 25 ವರ್ಷ ಒಬ್ಬ ವ್ಯಕ್ತಿ ನಿರಂತರವಾಗಿ ಓದಿದ್ರು ಮುಗಿಲಾರದಷ್ಟು ಸಾಹಿತ್ಯ ಇದೆ. ಆದ್ರೆ ನಾವು ಓದಿ ಅದನ್ನ ಅಲ್ಲೇ ಬಿಡ್ತಾ ಇದ್ದೀವಿ, ಅಳವಡಿಸ್ಕೊಂತ ಇದೀವ ಇಲ್ಲ. ಕಾಲಕ್ರಮೇಣ ನನ್ಗನ್ಸಿದ ಮಟ್ಟಿಗೆ ನಾನು ಯಾವುದೇ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಒಂದು ಇಂಗ್ಲಿಷ್ ಪೇಪರ್ ಅಲ್ಲಿ, ಕಾಲಕ್ರಮೇಣ 10ರಿಂದ 15 ವರ್ಷದಲ್ಲಿ ಇಂಡಿಯನ್ ಸೊಸೈಟಿ ಡಿಕಾಂಪೋಸ್ ಆಗ್ತಾ ಹೋಗುತ್ತೆ, ವಿಘಟನೆಗೆ ಒಳಗಾಗುತ್ತೆ. ತುಂಬಾ ಚೆನ್ನಾಗಿ ಉದಾಹರಣೆ ಸಮೇತ ಕೊಟ್ಟಿದ್ದಾರೆ. ಹೆಂಗೆ ವಿಘಟನೆ ಆಗುತ್ತೆ ಅಂದ್ರೆ, ಜಾತಿಗಳ ಆಧಾರದ ಮೇಲೆ, ಗುಂಪುಗಳ ಆಧಾರದ ಮೇಲೆ ಸಮಾಜ, ಇಂಡಿಯನ್ ಸೊಸೈಟಿ ವಿಲ್ ಸ್ಪ್ಲಿಟ್ ಅಪ್ ಆಗುತ್ತೆ, ಭಾಗ ಆಗುತ್ತೆ. ಆಗ ಮತ್ತೆ ನೀವು ಅಷ್ಟು ಭಾಗಗಳನ್ನ ಸೇರ್ಸಕ್ಕೆ ಸರಿಸುಮಾರು 1000 ವರ್ಷ ಬೇಕು ಮತ್ತೆ. ಯಾಕೆಂದ್ರೆ ಆ ಲೆವೆಲ್ಗೆ ನಮ್ಮ ಮಧ್ಯೆ ಅಷ್ಟೊಂದು ಡಿಫ್ರೆನ್ಸಸ್ ಸೃಷ್ಟಿಯಾಗ್ತಿರ್ತದೆ. ಈಗಲಾದ್ರೂ ನಾವು ಎಚ್ಚೆತ್ಕೊಂಡು ಆ ಡಿಫ್ರೆನ್ಸಸ್ ಅನ್ನ ಕಡಿಮೆ ಮಾಡ್ಕೊಂಡಿದ್ರೆ ಮುಂದೊಂದು ದಿನ ನಾವು ಓದಿರುವ ಸಾಹಿತ್ಯಕ್ಕೆ, ನಾವು ಕಲ್ತಿರುವ ವಿದ್ಯೆಗೆ ಯಾವುದೇ ಬೆಲೆ ಇರೋಲ್ಲ. ಮತ್ತೆ ಮುಂದಿನ ಪೀಳಿಗೆಗೆ ನಾವು ಕೊಡೋ ದೊಡ್ಡ ಕೊಡುಗೆ ಏನಂದ್ರೆ, ನೆಕ್ಸ್ಟ್ ಪೀಳಿಗೆಗೆ, ನೆಕ್ಸ್ಟ್ ಜನರೇಷನ್ಗೆ, ನನ್ನ ಮಗನಿಗೆ ಅಥವಾ ಅವನ ಮಗನಿಗೆ ನಾವು ಕೊಡೋ ಕೊಡುಗೆ ಏನಂದ್ರೆ ಸ್ವಾರ್ಥ, ದ್ವೇಷ, ಅನುಮಾನ, ಅಸೂಯೆ, ಒಬ್ಬರಿಗೊಬ್ಬರಿಗೆ ಈರ್ಷೆ, ಇಷ್ಟನ್ನೇ ಕಟ್ಕೊಂಡು ಹೋಗೋದು ನಾವು. ಸಮಾಧಾನಕರವಾದ ಸೌಹಾರ್ದಯುತವಾದ ವಾತಾವರಣವನ್ನ ಈ ಸಮಾಜ ಕಟ್ಟದೇ ಇದ್ರೆ ಮುಂದಿನ ಪೀಳಿಗೆ ಅಥವಾ ಮುಂದಿನ ಶತಮಾನದಲ್ಲಿ ಇಡೀ ಸಮಾಜ, ಎಸ್ಪೆಷಲಿ ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜ ವಿಘಟನೆಯಾಗೋದು 100ಕ್ಕೆ 100ರಷ್ಟು ಸತ್ಯ, 100ಕ್ಕೆ 100ರಷ್ಟು ಅಕ್ಷರ ಸಹ ಸತ್ಯ ಕೂಡ ಇದೆ. ಆರ್ಟಿಕಲ್ ನ ಓದ್ತಾ ಹೋದ್ರೆ ಸರಿಸುಮಾರು ಒಂದು 3/4 ಪುಟ ಇದೆ. ಆರ್ಟಿಕಲ್ ನ ಓದ್ತಾ ಅವರು ಅಲ್ಲಿ ಆರ್ಟಿಕಲ್ ಅಲ್ಲಿ ರೈಟರ್ ಹೆಸರು ಹೇಳಲ್ಲ, ನಾನು ಎಕ್ಸಾಂಪಲ್ ಸಮೇತ ಹೇಳ್ತಾರೆ. ಅವರು ಯಾವ್ಯಾವ ಕಾಲದಲ್ಲಿ ಆಡಳಿತ ಮತ್ತೆ ನ್ಯಾಯಾಲಯಗಳು ಯಾವ ತರ ಆದೇಶಗಳನ್ನ ಮಾಡ್ತಾ ಬಂದ್ರು, ಅದರಿಂದ ಸಮಾಜದಲ್ಲಿ ಏನ್ ಪರಿಣಾಮ ಬೀರಿದ್ರು, ಅವಾಗ ಅನ್ಸುತ್ತೆ ನಮ್ಗೆ ಇಂಥ ದಾರ್ಶನಿಕರು ಹಾಕೊಟ್ಟ ಸಾಹಿತ್ಯ. ಅವತ್ತಿಗೆ ಸಮಾಜವನ್ನು ಹೇಳಿದ ವ್ಯಕ್ತಿ, ಅವತ್ತಿಗೆ ಸಮಾಜ, ರಾಗಿ ಅಕ್ಕಿ ಬೇರೆ ಅಲ್ಲ, ಎರಡು ಆಹಾರ ಧಾನ್ಯ, ಲಿಂಗಾಯತ ಕುರುಬ ಬೇರೆ ಅಲ್ಲ, ಎಲ್ಲರೂ ಮನುಷ್ಯರೇ. ಅದನ್ನ ಅವತ್ತಿಗೆ ಹಾಕೊಟ್ಟ ವ್ಯಕ್ತಿ. ಆ ತರ ಆಲೋಚನೆಗಳು ಸಮಕಾಲೀನವಾಗಿ ಈಗ ಕಾಂಟೆಂಪರರಿ ಪೀರಿಯಡ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ದಯವಿಟ್ಟು ನಾವು ಅದನ್ನ ಅಳವಡಿಸ್ಕೊಂಡೇ ಇದ್ರೆ ನಾವು ಕನಕದಾಸ ಜಯಂತಿನ ಆಚರಣೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇದು ನನ್ನ ಅಭಿಪ್ರಾಯ, ವೈಯಕ್ತಿಕವಾಗಿ ಅದು ನನ್ನ ಅಭಿಪ್ರಾಯ. ನಾವು ಅವ್ರನ್ನ ನೆನಪಿಸಿ ಅವರ ಆಚರಣೆಗಳನ್ನ ಎಳ್ಳಷ್ಟು ನಾವು ಆಚರಣೆ ಮಾಡಲಿಲ್ಲ ಅಂದ್ರೆ ಈ ಆಚರಣೆಗೆ ಅರ್ಥನೇ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವಾದ್ರೂ ಎಚ್ಚೆತ್ತುಕೊಂಡು